ಇನ್ನು ಇದೇ ಆಕಾರದಲ್ಲೇ ಬರುವಂತಹ ಬಹಳ ಪ್ರಸಿದ್ಧರಾದ ಇನ್ನೊಬ್ಬರು ಋಷಿಗಳು ಅಂಗಿರಸರು. ಇವ್ರನ್ನ ಅಂಗಿರಾಗಳು ಅಂತ ಕರೀತಾರೆ, ಆಂಗಿರಸರು ಅಂತ ಕರೀತಾರೆ, ಅಂಗಿರಸರು ಅಂತ ಕರೀತಾರೆ. ನಾಲ್ಕಾರು ವಿಧವಾದಂತಹ ಪ್ರೊನೌನ್ಸಿಯೇಷನ್ ವ್ಯತ್ಯಾಸ ಇರ್ಬೋದು, ಆದರೆ ಅಂಗಿರ ಅನ್ನೋದು ಅವರ ನಿಜವಾದ ಹೆಸರು. ಈ ಅಂಗಿರ ಅನ್ನೋ ಋಷಿಗಳ ಬಗ್ಗೆ ನಾವು ಕೇಳೋದು ಅಂತ ಹೊರಟ್ರೆ ಬಹಳ ವಿಚಿತ್ರವಾದ ಕಥೆ ಇವ್ರದ್ದು ಕೂಡ. ಇವರು ಮೂಲತಃ ಬ್ರಹ್ಮದೇವರ ಮಗ, ಬ್ರಹ್ಮನ ಮಾನಸ ಪುತ್ರರು, ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದವರು. ಸೃಷ್ಟಿ ಮಾಡಬೇಕು ಅಂತ ವಿಚಾರ ಮಾಡಿದ್ರು ಅಗಸ್ತ್ಯ, ಪುಲಸ್ತ್ಯರು, ಪುಲಹರು, ಕ್ರತುಗಳು, ಈ ಅಂಗಿರಸರು ಇವರೆಲ್ಲ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವರು. ಯಾವಾಗ? ಸ್ವಯಂಭುವ ಮನ್ವಂತರದಲ್ಲಿ, ಮೊಟ್ಟ ಮೊದಲ ಮನ್ವಂತರದಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರಿಂದ ಹುಟ್ಟಿದವರು. ವೈವಸ್ವತ ಮನ್ವಂತರ ಬಂದಾಗ ಅಗ್ನಿಯಿಂದ ಹುಟ್ಟಿದ್ದು ಅಂತ ಕೂಡ ಹೇಳ್ತಾರೆ. ಆಗಲಿ ಅಂಗಿರಸರು ದೊಡ್ಡ ಬ್ರಹ್ಮರ್ಷಿಗಳು. ಬ್ರಹ್ಮನ ಮಗ ಅಂತ ಅಂದಮೇಲೆ ಕೇಳುವ ವಿಚಾರವೇ ಇಲ್ಲ. ಜೊತೆಗೆ ಇವರು ಕೇವಲ ಬ್ರಹ್ಮನ ಮಗ ಮಾತ್ರ ಅಲ್ಲದೆ ಇವರನ್ನು ಪ್ರಜಾಪತಿ ಅಂತ ಕೂಡ ಕರೀತಾರೆ. ಇವಾಗ ನಾವು ಕಶ್ಯಪ ಪ್ರಜಾಪತಿ ಅನ್ನೋ ಹೆಸರನ್ನ ಕೇಳ್ತೀವಿ, ಮರೀಚಿಗಳು ಪ್ರಜಾಪತಿಗಳು ಅಂತ ಕೇಳ್ತೀವಿ, ದಕ್ಷ ಪ್ರಜಾಪತಿ ಅಂತ ಕೇಳ್ತೀವಿ. ಪ್ರಜಾಪತಿ ಅಂತ ಯಾರನ್ನು ಕರೆಯೋದು? ಬ್ರಹ್ಮದೇವರು ಕೊಟ್ಟ ಕೆಲಸ ಸೃಷ್ಟಿ ಮಾಡೋದು, ಜಗತ್ತಿನಲ್ಲಿ ಸಂತತಿಯನ್ನು ಮುಂದುವರಿಸ್ಕೊಂಡು ಹೋಗೋದು. ಈ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭದಲ್ಲಿ ನಿಯುಕ್ತರಾದ ಕೆಲವರನ್ನು ಪ್ರಜಾಪತಿಗಳು ಅಂತ ಕರೀತಾರೆ. ಅದರಂತೆ ಈ ಅಂಗಿರಸರನ್ನು ಕೂಡ ಅದೇ ಕೆಲಸಕ್ಕೆ ನಿಯಮನ ಮಾಡಿದ್ದಾರೆ ಬ್ರಹ್ಮದೇವರು. ಇವರಿಗೆ 5 ಜನ ಹೆಂಡತಿಯರು, ಬೇರೆ ಬೇರೆ ಹೆಂಡತಿಯರಲ್ಲಿ ಬೇರೆ ಬೇರೆ ಮಕ್ಕಳು ಕೂಡ ಇದ್ದರು. ಬಹಳ ಪ್ರಸಿದ್ಧರಾದ ಇವರು ಮಕ್ಕಳು ಅಂತಂದರೆ ಈ ಅಂಗಿರಸರ ಮಗನೇ ಬೃಹಸ್ಪತ್ಯಾಚಾರ್ಯರು. ಬಹಳ ಪ್ರಸಿದ್ಧರಾದ ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು, ಅವರ ತಮ್ಮನಾದ ಉಚಥ್ಯ, ಮತ್ತೊಬ್ಬ ತಮ್ಮನಾದ ಸಂವರ್ತ, ಇವರೆಲ್ಲ ಬಹಳ ಪ್ರಸಿದ್ಧರಾದಂತಹ ಅಂಗಿರಸರ ಮಕ್ಕಳು. ಇವರು ಒಬ್ಬೊಬ್ಬರ ಕಥೆಯೂ ಕೂಡ ನಾವು ಪುರಾಣದಲ್ಲಿ ಸಾಕಷ್ಟು ಕೇಳ್ತೇವೆ. ಹಾಗೆ ಇಷ್ಟು ಮಾತ್ರ ಅಲ್ಲದೆ ಸಿನಿವಾಲಿ, ರಾಕ, ಮಾಹಿಷ್ಮತಿ, ಅರ್ಚಿಷ್ಮತಿ, ಈ ಹೆಸರುಗಳನ್ನ ನೀವೆಲ್ಲೋ ಕೇಳಿರ್ತೀರಿ. ಮಾಹಿಷ್ಮತಿ ಇತ್ಯಾದಿಗಳೆಲ್ಲ ಅವರವರ ಹೆಸರಿನಲ್ಲಿ ಹುಟ್ಟಿ ಬಂದ ಊರುಗಳವೆಲ್ಲ. ಅಂತಹ ಅನೇಕ ಪ್ರಸಿದ್ಧರ ತಂದೆ ಈ ಅಗಸ್ತ್ಯರು. ಇವರಿಗೆ ಸಾಕಷ್ಟು ಜನ ಹೆಂಡತಿಯರಿದ್ದರು ಅಂತ ಈಗಾಗಲೇ ಹೇಳಿದಂತೆ ಬೇರೆ ಬೇರೆ ಹೆಂಡತಿಯರಲ್ಲಿ ಬೇರೆ ಬೇರೆ ಮಕ್ಕಳು. ಕೆಲವೊಬ್ಬರು ಬಹಳ ಪ್ರಸಿದ್ಧರಾದ ಋಷಿಗಳು ಕೂಡ ಆಗ್ತಾರೆ. ಈ ಅಂಗಿರಸರ ಮಕ್ಕಳೇ ವೇದ ಕಂಡಿಡಿದಂತಹ ಋಷಿಗಳು ಕೂಡ ಆಗ್ತಾರೆ. ಉದಾಹರಣೆಗೆ ಹಿರಣ್ಯಸ್ತೂಪ ಅಂತ ಒಬ್ಬರು ಋಷಿಗಳು. ಆ ಹಿರಣ್ಯಸ್ತೂಪ ಅನ್ನೋರು ವೇದ ಕಂಡುಹಿಡಿದವರು, ಅವರು ಅಂಗಿರಸರ ಮಕ್ಕಳಾಗಿದ್ದಾರೆ. ಸುಧನ್ವ ಅಂತ ಒಬ್ಬರು, ಈ ಸುಧನ್ವರ ಕಥೆ ಇಲ್ಲೇ ಮುಂದೆ ಬರುತ್ತೆ. ಆ ಸುಧನ್ವರ ಮಕ್ಕಳು ಋಭು ಅನ್ನೋರು, 3 ಜನ ಋಭುಗಳು ಅಂತ. ಈ ಋಭು ಅನ್ನೋರು ಋಷಿಗಳಲ್ಲ, ದೇವತೆಗಳು. ಇವರು ಮನುಷ್ಯರಾಗಿ ಹುಟ್ಟಿ ಸಾಧನೆ ಮಾಡಿ ದೇವತೆಗಳಾದವರು. ಇವರನ್ನು ಕರ್ಮಜ ದೇವತೆಗಳು ಅಂತ ಕರೀತಾರೆ. ರಾಯರಿದ್ದಾರೆ, ರಾಘವೇಂದ್ರ ತೀರ್ಥರು. ರಾಯರನ್ನು ನಾವು ನಿಜವಾಗಲೂ ಕರ್ಮಜ ದೇವತೆಗಳು ಅಂತ ಅರ್ಥ ಮಾಡಿಕೊಳ್ಬೇಕು. ದೇವರಿಗಿಂತ ದೊಡ್ಡವರಲ್ಲ ರಾಯರು, ಆದರೆ ಅವರು ಕರ್ಮಜ ದೇವತೆಗಳು. ಹಾಗೆ ಇಲ್ಲೂ ಕೂಡ ಈ ಅಂಗಿರಸರ ಮಗ ಸುಧನ್ವ ಅನ್ನುವರಿಗೆ 3 ಜನ ಮಕ್ಕಳು. ಅವರನ್ನು ಋಭುಗಳು ಅಂತ ಕರೀತಾ ಇದ್ದಾರೆ. ಆ ಋಭುಗಳು ದೇವತೆಗಳಾಗ್ತಾರೆ. ಹುಟ್ಟಿನಿಂದ ಮನುಷ್ಯರು ಋಷಿಗಳಾಗಿದ್ದರೂ ಕೂಡ ಮುಂದೆ ಸಾಧನೆ ಮಾಡಿ ದೇವತೆಗಳಾಗ್ತಾರೆ. ಹೀಗೆ ಈ ಅಂಗಿರಸರ ಸಂತತಿಯಲ್ಲಿ ಬಂದವರೆಲ್ಲ ಮಹಾಮಹಾಜ್ಞಾನಿಗಳು, ದೇವತೆಗಳು, ಋಷಿಗಳೆಲ್ಲ ಆಗೋಗಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಕೂಡ ದೇವತೆಗಳೇ. ಇಂತಹ ಅಂಗಿರಸರ ಕಥೆಗಳನ್ನು ನಾವು ಸಾಕಷ್ಟು ಪುರಾಣಗಳಲ್ಲಿ ಕೇಳಬಹುದು. ಅಲ್ಲಿ ಪ್ರಸಿದ್ಧವಾದಂತಹ ಒಂದು ಕತೆ, ಭಾಗವತದಲ್ಲಿ ಪ್ರಸಿದ್ಧವಾದ ಕತೆ, ಒಂದು ಊರು. ಆ ಊರಿನಲ್ಲಿ ಚಿತ್ರಕೇತು ಅನ್ನುವಂತಹ ಒಬ್ಬ ರಾಜ, ಶೂರಸೇನ ಅನ್ನುವಂತಹ ಒಂದು ಊರು, ರಾಜ್ಯದಲ್ಲಿ ಚಿತ್ರಕೇತು ಅನ್ನುವಂತಹ ರಾಜ. ಚಿತ್ರಕೇತು ರಾಜನಿಗೆ ಕೃತಿದ್ಯುತಿ ಅನ್ನುವಂತಹ ಹೆಂಡತಿ. ಅವರಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಚಿತ್ರಕೇತುವಿಗೆ 1,00,000 ಜನ ಹೆಂಡತಿಯರಿದ್ರಂತೆ. ಒಂದು ಮದುವೆ ಮಾಡಿಕೊಂಡೇ ಇವತ್ತು ಸಂಸಾರ ನಡೆಸೋದು ಕಷ್ಟ ಆಗಿದೆ. ಆದರೆ ಅವನಿಗೆ 1,00,000 ಜನ ಹೆಂಡತಿಯರಿದ್ದರು, ಆದರೆ ಯಾರಲ್ಲೂ ಒಂದೂ ಮಗುವಾಗಿಲ್ಲ. ಅವನಿಗೂ ಬಹಳ ಬೇಜಾರಿತ್ತು ಆ ವಿಚಾರದ ಬಗ್ಗೆ. ಒಂದು ದಿವಸ ಅವನು ಸಾಕಷ್ಟು ತಪಸ್ಸು ಮಾಡಿದ, ಏನೋ ವ್ರತ ಮಾಡಿದ, ಸಾಧನೆ ಮಾಡಿದ.
ಒಂದು ದಿನ ಅವನ ಅರಮನೆಯ ಕಡೆಗೆ ಈ ಅಂಗಿರಸರು ಬಂದರು. ಅಂಗಿರಸರು ನಾರದರು ಒಟ್ಟಿಗೆ ಬರ್ತಾರೆ. ಬಂದಾಗ ಅವನೇನೋ ಬಹಳ ದುಃಖದಲ್ಲಿದ್ದ. ಕೇಳಿದ್ರು, ಏನಪ್ಪ ಯಾಕೆ ದುಃಖದಲ್ಲಿದ್ದಿ? ಇಲ್ಲ, ಇಷ್ಟು ಹೆಂಡತೀರಿದ್ದಾರೆ, ಎಷ್ಟು ವರ್ಷಗಳು ಕಳೀತು, ಆದರೆ ಒಂದು ಮಗುನೂ ಆಗಿಲ್ಲ, ನೀವಾರು ಏನಾರು ಅನುಗ್ರಹ ಮಾಡಿರಿ ದಯವಿಟ್ಟು. ಅವರು ವಿಚಾರ ಮಾಡಿದರು, ಅವನು ಇಷ್ಟೆಲ್ಲ ವ್ರತ ನಿಯಮ ಮಾಡಿದರೂ ಮಕ್ಕಳಾಗಿಲ್ಲ ಅಂದರೆ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತಲ್ಲ, ಕೊಟ್ಟರೂ ದಕ್ಕಲ್ಲ ಅಂತ ಅರ್ಥ. ಇಷ್ಟು ವಿಚಾರ ಮಾಡಿನೇ ಅವ್ರು ಹೇಳ್ತಾರೆ, ಆಯಿತು ನಿನಗೆ ಮಗು ಆಗತ್ತೆ, ಆದರೆ ನಿನಗೆ ಮತ್ತೆ ದುಃಖ ಆಗತ್ತೆ ಅಂದರು. ಇಷ್ಟೇ ಹೇಳಿದ್ರು, ನಿನಗೆ ಮಗು ಆಗತ್ತೆ ಮತ್ತೆ ದುಃಖ ಆಗತ್ತೆ. ಇಷ್ಟು ಹೇಳಿದ್ರು. ಈ ಅಂಗಿರಸರು ಅವನಿಗೆ ಅನುಗ್ರಹ ಮಾಡಿ ಮಗು ಆಗುವಂತೆ ಮಾಡಿದ್ರು. ಮಗು ಹುಟ್ಟಿತು. ಈ ಕೃತಿದ್ಯುತಿ ಪಟ್ಟದರಸಿಗೆ ಮಗು ಆಗಿದೆ. ಮಗು ಆಗ್ತಾ ಇದ್ದಂತೆ ಭಾರೀ ಸಂಭ್ರಮ. ಯಾರಿಗೆ? ರಾಜನಿಗೆ, ರಾಣಿಗೆ. ಉಳಿದು 99,999 ಜನಕ್ಕೆ ಏನೂ ಖುಷಿ ಇಲ್ಲ. ಅವರಿಗೆ ಹೊಟ್ಟೆ ಉರಿ ಶುರು ಆಯಿತು. ಯಾಕೆ? ರಾಜ ಆ ರಾಣಿಯನ್ನು ಮಾತ್ರ ಹೆಚ್ಚಾಗಿ ನೋಡ್ತಾ ನಿನ್ನ ಮೇಲೆ. ನಮ್ಮ ಹೊಟ್ಟೆಯಲ್ಲಿ ಮಗು ಹುಟ್ಟಲಿಲ್ಲ, ರಾಜ ನಮ್ಮನ್ನು ನೋಡಲ್ಲ. ಈ ದುಃಖ ಅವರಿಗೆ ಹೆಚ್ಚಾಯಿತು. 1-2 ವರ್ಷ ಕಳೆಯೋದ್ರಲ್ಲಿ ಅವರು ಎಲ್ಲ ವಿಚಾರ ಮಾಡಿ ಮಗುವಿಗೆ ವಿಷ ಹಾಕಿ ಸಾಯಿಸಿಬಿಟ್ರು. ಮಗು ಹೋಯಿತು. ಹುಟ್ಟಿದ ಒಂದು ಮಗುನು ಸ್ವಲ್ಪ ಕಾಲದಲ್ಲೇ ಹೋಗಿದ್ದಕ್ಕೆ, ಮಗು ಇಲ್ಲದೇ ಇದ್ದರೆ ಇನ್ನೂ ಚೆನ್ನಾಗಿತ್ತು, ಹುಟ್ಟಿದ ಸತ್ತು ಹೋಗಿದ್ದಕ್ಕೆ ಇನ್ನೂ ಹೆಚ್ಚು ದುಃಖ ಆಯಿತು. ಅಂಗಿರಸರು ಮತ್ತೆ ಬಂದರು. ಮತ್ತೆ ಅವನ ರಾಜ್ಯಕ್ಕೆ ಬಂದು ಅಷ್ಟು ವರ್ಷ ಕಳೆದ ಮೇಲೆ ಮತ್ತೆ ಬಂದು ಹೇಳಿದ್ರು, ನಿನಗೆ ನಾನು ಅವತ್ತೇ ಹೇಳಿದೆ, ಅದು ದಕ್ಕಲ್ಲ, ನೀನು ಬಹಳ ಕೇಳ್ಕೊಂಡು ಅಂತ ಕೊಟ್ಟಿದ್ದಾಯಿತು, ಆದರೆ ದಕ್ಕಲ್ಲ. ಸರಿ ಆಯಿತು, ಒಂದು ಕೆಲಸ ಮಾಡೋಣ, ನೀನು ನಿನ್ನ ಹೆಂಡತಿ ಬಿದ್ದು ಉರುಳಾಡ್ತಾ ಇದ್ದಾರೆ, ದುಃಖದಲ್ಲಿ ಅಳ್ತಾ ಇದ್ದಾರೆ, ನೀವು ದುಃಖ ಪಡೋದನ್ನು ನೋಡೋಕ್ಕಾಗ್ತಾ ಇಲ್ಲ, ಆ ಜೀವನನ್ನು ಕರೆಸ್ತೀನಿ ಅಂತ ತಮ್ಮ ಶಕ್ತಿಯಿಂದ ಅಲ್ಲೆಲ್ಲೋ ಯಾವುದೋ ಲೋಕದಲ್ಲಿ ಸತ್ತು ಹೋಗಿದೆ ಆ ಜೀವ, ಆ ಜೀವನನ್ನು ಕರೆಸಿದ್ರು. ಕರೆಸಿ ಹೇಳ್ತಾರೆ, ನೋಡಪ್ಪ, ನಿಮ್ಮ ಅಪ್ಪ ಅಮ್ಮ ಬಹಳ ದುಃಖ ಪಡ್ತಾ ಇದ್ದಾರೆ, ನಿನ್ನ ಈ ದೇಹದಲ್ಲಿ, ಅಂದರೆ ಆ ಮಗು ದೇಹ ಅಲ್ಲೇ ಇದೆ, ಈ ದೇಹಕ್ಕೆ ನೀನು ಮತ್ತೆ ಬಂದು ಸೇರ್ಕೋ, ಯಾವ ಯಮ ಅವ್ರ ಬಗ್ಗೆ ಏನು ವಿಚಾರ ಮಾಡಬೇಡ, ನಾ ಅವ್ರ ಜೊತೆ ಮಾತಾಡ್ತೀನಿ, ಬೇಕಂದರೆ ನೀನು ಈ ದೇಹದಲ್ಲಿ ಸೇರ್ಕೋ, ನಿಮ್ಮ ಅಪ್ಪ ಅಮ್ಮ ಬಹಳ ದುಃಖ ಪಡ್ತಾ ಇದ್ದಾರೆ ಅಂದರು ಅಂಗಿರಸರು. ಅದಕ್ಕೆ ಆ ಜೀವ ಒಂದು ಮಾತನ್ನು ಹೇಳ್ತಾನೆ, ಯಾವಪ್ಪ ಅಮ್ಮ? ನಾನೀಗಾಗಲೇ 1000 ಸಲ ಹುಟ್ಟಿದ್ದೀನಿ, ಸತ್ತಿದ್ದೀನಿ, ಎಲ್ಲ ಅಪ್ಪ ಅಮ್ಮಂದರೂ ನಾ ಸತ್ತಾಗ ಅಳ್ತಾನೆ ಇದ್ದರು, ಇವಾಗ ಯಾವ ಅಪ್ಪ ಅಮ್ಮ ಅಳ್ತಾ ಇದ್ದಾರೆ? ಯಾವ ದೇಹಕ್ಕೆ ಹೋಗಿ ಸೇರ್ಕೋಬೇಕು ನಾನು? ನೀವು ಹೇಳಿದ್ರಿ ಅಂತ ಇಲ್ಲಿಗೆ ಬರೋದಾದರೆ ಇನ್ನೊಬ್ಬ ಅಪ್ಪ ಅಮ್ಮನೂ ಅಳ್ತಿರ್ತಾರೆ, ಅಲ್ಲಿಗೂ ಹೋಗಲ್ಲ, ಎಲ್ಲಿಗೆ ಹೋಗಲಿ, ನಾನು ಎಲ್ಲಿಗೂ ಬರಲ್ಲ ಅಂತ ಇಷ್ಟು ಹೇಳಿ ಹೊರಟೋದ. ಆ ಜೀವ ಇಷ್ಟು ಹೇಳಿ ಹೋದಾಗ ಆ ಚಿತ್ರಕೇತುವಿಗೂ ಬುದ್ಧಿ ಬಂತು. ಅಂಗಿರಸರು ಇಷ್ಟನ್ನು ಅವನಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೆ ಇದನ್ನೆಲ್ಲ ಮಾಡಿದ್ರು. ಅವರು ಒಂದು ಮಾತು, ನಿನಗೆ ಮಗು ಆಗಲ್ಲ ಬಿಟ್ಬಿಡಪ್ಪ ಅಂದ್ಬಿಟ್ಟಿದ್ರೆ ಬೇರೆ ಮಾತು ಇರ್ತಿತ್ತು, ಆದರೆ ಇಷ್ಟು ಹೇಳಿದರೆ ಅವನಿಗೆ ಇನ್ನೂ ಮಗು ಬೇಕು ಅನ್ನೋ ಆಸೆ ಆಗ್ತಿತ್ತಲ್ಲ. ಆದರೆ ಅವನಿಗೆ ಇಷ್ಟು ಅರ್ಥ ಮಾಡಿಸ್ಬೇಕು, ವಾಸ್ತವ ಗೊತ್ತಾಗಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಮಾಡಿದರು. ಆಮೇಲೆ ಅವನಿಗೆ ಬುದ್ಧಿ ಬಂತು, ಸಾಧನೆ ಮಾಡಿಕೊಂಡು ಅವನೊಬ್ಬ ಗಂಧರ್ವನಾಗಿ ಹೋಗ್ತಾನೆ. ಹೀಗೆ ಈ ಭಾಗವತದ 6ನೇ ಸ್ಕಂದದಲ್ಲಿ ವೃತ್ರಾಸುರನ ಕಥೆಯಲ್ಲಿ ಇವೆಲ್ಲ ವಿಚಾರ ಬರುತ್ತೆ. ಯಾಕೆಂದರೆ ಈ ಚಿತ್ರಕೇತುನೇ ಮುಂದೆ ವೃತ್ರಾಸುರ ಆದ ಅಂತ. ಹೀಗೆ ಈ ಅಂಗಿರಸರ ಇದೊಂದು ಚರಿತ್ರೆಯನ್ನು ನಾವು ಭಾಗವತದಲ್ಲಿ ಕೇಳೋದಾದರೆ, ಭಾಗವತದ 10ಮ ಸ್ಕಂದದಲ್ಲಿ ಇನ್ನೊಂದು ಕಥೆಯನ್ನು ಕೇಳ್ತೀವಿ. ಸುದರ್ಶನ ಅಂತ ಒಬ್ಬ ವಿದ್ಯಾಧರ. ದೇವತೆಗಳಲ್ಲಿ ಅನೇಕ ಪ್ರಭೇದಗಳಿದೆ. ಕಿನ್ನರರು, ಕಿಂಪುರುಷರು, ಚಾರಣರು, ಸಿದ್ಧರು, ಗಂಧರ್ವರು, ಯಕ್ಷರು, ವಿದ್ಯಾಧರರು, ಅನೇಕ ಪ್ರಭೇದಗಳಲ್ಲಿ ವಿದ್ಯಾಧರರು ಅನ್ನೋರು ದೇವತೆಗಳ ಒಂದು ಉಪಪಂಗಡ. ಈ ಸುದರ್ಶನ ಅನ್ನೋ ಒಬ್ಬ ವಿದ್ಯಾಧರ ತಾನು ತನ್ನ ಅನೇಕ ಹೆಂಡತಿಯರ ಜೊತೆ ಒಂದು ಕಡೆ ಸಂಚಾರ ಮಾಡ್ಕೊಂಡು ಹೋಗ್ತಾ ಇದ್ದ. ಅವನು ಹೋಗೋ ದಾರಿಯಲ್ಲೇ ಬದಿಯಲ್ಲಿ ಅಂಗಿರಸರು ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದಾರೆ. ಋಷಿಗಳ ತಪಸ್ಸು ಅಂತಂದರೆ ಅವರು ತಮ್ಮ ಮೈ ಮೇಲೂ ಎಚ್ಚರವಿಲ್ಲದೆ ತಪಸ್ಸು ಮಾಡ್ತಾರೆ. ಬೇರೆ ಲೋಕ ನೋಡೋದು ಹಾಗಿರಲಿ, ತಮ್ಮ ಮೈ ಮೇಲೇ ಎಚ್ಚರವಿಲ್ಲದೆ ತಪಸ್ಸು ಮಾಡೋದರಿಂದ ಅವರು ತುಂಬ ಸಣ್ಣಗಾಗೋಗಿದ್ದಾರೆ. ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ಬೇಕು, ಆ ಥರ ಇದ್ದಾರೆ. ಆದರೆ ಅದು ತಿನ್ನಕ್ಕಿಲ್ಲದೆ ಆಗಿರೋದಲ್ಲ, ತಪಸ್ಸಿನಿಂದ ಆಗಿರೋದು. ಆ ಸುದರ್ಶನ ತಾನು ಚೆನ್ನಾಗಿ ದಷ್ಟಪುಷ್ಟವಾಗಿ ತನ್ನ ಹೆಂಡತಿ ಜೊತೆ ಓಡಾಡ್ಕೊಂಡಿದ್ದಾನೆ. ಹಾಗೆ ಓಡಾಡ್ತಾ ಅವ್ರನ್ನ ನೋಡ್ತಾ ಇದ್ದಂತೆ ಅವನಿಗೆ ಅವ್ರಿಗೆ ಅಪಹಾಸ್ಯ ಮಾಡಬೇಕು ಅಂತ ಅನ್ನಿಸ್ತು. ಒಂದು ದುಷ್ಟ ಬುದ್ಧಿ ಬಂತು. ಕೂಡಲೇ ಏನು ಹಣೆ ಬಾರ ರೀ ಪಾಪ ಇವ್ರದೆಲ್ಲ, ಎಂಥ ಅನ್ಲಕ್ಕಿಗಳು ಇವರೆಲ್ಲ, ದುರ್ಭಗರು ಇವರೆಲ್ಲ ಅಂತ ಅಂದ. ದುರದೃಷ್ಟ ಇವ್ರದೆಲ್ಲ, ಇವ್ರ ಹಣೆ ಬಾರವೇ ಸರಿಯಿಲ್ಲ ಅನ್ನೋ ರೀತಿಯಲ್ಲಿ ಅವರನ್ನು ತನ್ನ ಹೆಂಡತಿಯರ ಮುಂದೆ ಅಪಹಾಸ್ಯ ಮಾಡಿದ.
ಅಪಹಾಸ್ಯ ಮಾಡ್ತಾ ಇದ್ದಂತೆ ಅಲ್ಲಿವರೆಗೂ ಎಚ್ಚರ ಇಲ್ಲದೇ ಇರುವವರು ಅಷ್ಟೇ ಮಾತಿಗೆ ಎಚ್ಚರ ಪಡ್ಕೊಂಡು ಆ ಸುದರ್ಶನನಿಗೆ ಶಾಪ ಕೊಡ್ತಾರೆ. ನೀನು ಜಡ ಆಗೋಗಿದ್ದಿ, ಯಾರಿಗೆ ಏನು ಮಾತಾಡಬೇಕು ಅನ್ನೋ ಎಚ್ಚರವಿಲ್ಲದೆ ಮಾತಾಡ್ತಾ ಇದ್ದೀಯಲ್ಲ, ತಲೆ ಓಡ್ತಾ ಇಲ್ಲ ಅಲ್ವಾ, ನಿನ್ನ ಕೈಕಾಲು ಆಡದೇ ಇರೋವಂಥ ಹೆಬ್ಬಾವಾಗಿ ಬಿದ್ದೋಗು ಅಂತ ಶಾಪ ಕೊಟ್ಟರು. ಅವ್ರು ಶಾಪ ಕೊಡ್ತಾ ಇದ್ದಂತೆ ಅವನಿಗೆ ಬುದ್ಧಿ ಬಂತು, ಕಾಲು ಹಿಡ್ದ, ಕ್ಷಮೆ ಕೇಳಿದ. ಅವಾಗ ಅವ್ರು ಹೇಳ್ತಾರೆ, ಕೃಷ್ಣ ಬಂದು ನಿನ್ನನ್ನು ಒದ್ದಾಗ ನಿನಗೆ ಮುಕ್ತಿ ಆಗುತ್ತೆ. ಅವರು ಹೇಳಿದಂತೆ ವೃಂದಾವನದಲ್ಲಿದ್ದಾಗ ಒಂದು ದಿವಸ ಈ ಸುದರ್ಶನ ಅನ್ನೋ ವಿದ್ಯಾಧರನೇ ಹೆಬ್ಬಾವಾಗಿ ಬಿದ್ದಿದ್ದ. ಆ ಯಮುನಾ ತೀರದಲ್ಲಿ ಒಂದು ದಿವಸ ರಾತ್ರಿ ಎಲ್ಲರೂ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ರು. ಮಧ್ಯರಾತ್ರಿ ಹೊತ್ತಲ್ಲಿ ನಂದನನ್ನು ಈ ಹೆಬ್ಬಾವು ನುಂಗಲಿಕ್ಕೆ ಶುರು ಮಾಡಿತು. ಅಯ್ಯೋ ಹೆಬ್ಬಾವು ಹೆಬ್ಬಾವು ಅಂತ ಎಲ್ಲರೂ ಕೂಗ್ತಾ ಇದ್ದಾರೆ. ಬಂದು ಹೊಡೆದ್ರು ಬಡದ್ರು, ಏನು ಮಾಡಿದ್ರು ಬಿಡ್ತಾ ಇಲ್ಲ. ಕೃಷ್ಣ ಬಂದು ಚೂರು ಹೀಗೆ ಕಾಲಲ್ಲಿ ಮುಟ್ಟಿದ, ಒದಿಯೋದು ಅಂದರೆ ಒದಿಲಿಲ್ಲ, ಕಾಲಲ್ಲಿ ಮುಟ್ಟಿದ. ಆ ಸುದರ್ಶನ ಉದ್ಧಾರ ಆಗಿ ತನ್ನ ವಿದ್ಯಾಧರ ಪದವಿಯನ್ನು ಮತ್ತೆ ಹೊಂದುತ್ತಾನೆ. ಇದು ಅಂಗಿರಸರ ತಪಪ್ರಭಾವ. ನೋಡಿ, ಅಂಗಿರಸರು ಋಷಿಗಳು, ದೇವತೆಗಳಲ್ಲ. ಆದರೆ ದೇವತೆಗಳ ಪಂಗಡದಲ್ಲಿ ಸೇರಿದ ಒಬ್ಬ ವಿದ್ಯಾಧರನಿಗೂ ಶಾಪ ಕೊಡುವಷ್ಟು ಸಾಮರ್ಥ್ಯ ಅವರಿಗಿದೆ ಅನ್ನೋದು ಈ ಚರಿತ್ರೆಯಿಂದ ಗೊತ್ತಾಗುತ್ತೆ. ಇದೇ ರೀತಿ ಇನ್ನೊಂದು ಚರಿತ್ರೆ, ಇದು ಕೂಡ ಮಹಾಭಾರತದಲ್ಲಿ ಬರುವಂತಹದ್ದು. ಒಮ್ಮೆ ಏನಾಯಿತು, ಅಂಗಿರಸರು ಎಷ್ಟು ಶ್ರೇಷ್ಠರು ಅನ್ನೋದಕ್ಕೆ ಈ ಚರಿತ್ರೆಯನ್ನು ಹೇಳ್ತಾರೆ. ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಈ ವಿರೋಚನ ಅನ್ನೋನು ಯಾರಿದ್ದಾನೆ, ಈ ವಿರೋಚನನಿಗೂ ಅಂಗಿರಸರ ಮಗನಾದಂತಹ ಸುಧನ್ವ ಅನ್ನೋರಿಗೂ ಕೂಡ ಇಬ್ಬರಿಗೂ ಒಂದೇ ಕಾಲದಲ್ಲಿ ಒಂದೇ ಹೆಣ್ಣಿನ ಮೇಲೆ ಮನಸ್ಸಾಯ್ತಂತೆ. ಒಂದೇ ಹೆಣ್ಣನ್ನು ಈ ಅಂಗಿರಸರ ಮಗನಾದಂತಹ ಸುಧನ್ವ ಮತ್ತು ಪ್ರಹ್ಲಾದನ ಮಗನಾದಂತಹ ವಿರೋಚನ ಇಬ್ಬರೂ ಕೂಡ ಇಷ್ಟಪಟ್ಟಿದ್ದಾರೆ. ಅವರಿಬ್ಬರಲ್ಲಿ ತುಂಬ ಹೊತ್ತು ಜಗಳ ಆಯಿತು, ಮಾತುಕತೆ ಆಯಿತು. ಕೊನೆಗೆ ಏನು ಮಾಡೋದು, ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ತೀರ್ಮಾನ ಆಗಲಿ, ಯಾರು ಶ್ರೇಷ್ಠನೋ ಅವನೇ ಈ ಹೆಣ್ಣನ್ನು ಪಡೆಯಲಿ ಅಂತ ಮಾತುಕತೆ ಆಯಿತು. ಸರಿ, ಏನು ಮಾಡೋದು, ಪ್ರಹ್ಲಾದನ ಹತ್ರ ಹೋಗೋಣ. ಭಾಗವತ ಶ್ರೇಷ್ಠ ಪ್ರಹ್ಲಾದ, ಅವನು ಯಾವತ್ತೂ ಸುಳ್ಳುಗಿಳ್ಳು ಹೇಳೋನಲ್ಲ, ಅದಕ್ಕೆ ಅವನ ಹತ್ರ ಹೋಗೋಣ ಅಂತ ಹೇಳಿ ಪ್ರಹ್ಲಾದನ ಹತ್ರ ಹೋದರು. ಸುಧನ್ವ ವಿರೋಚನ ಇಬ್ಬರು ಹೋಗಿದ್ದಾರೆ. ಹೋಗಿ ಅಲ್ಲಿ ಸುಧನ್ವ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೋಡಿ ಸ್ವಾಮಿ, ಈ ಥರ ನಮ್ಮಿಬ್ಬರ ಮಧ್ಯೆ ಒಂದು ಗಲಾಟೆ ಬಂದಿದೆ, ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ, ಯಾರು ನಿಜವಾಗಲೂ ಯೋಗ್ಯರು ಅನ್ನೋದನ್ನು ನೀವು ಹೇಳಬೇಕು. ಇಷ್ಟು ಹೇಳಿ ಕೂಡಲೇ ಸುಧನ್ವ ಒಂದು ಮಾತನ್ನು ಹೇಳ್ತಾರೆ, ನೀವು ಸುಳ್ಳು ಹೇಳೋಂಗಿಲ್ಲ, ಸುಳ್ಳು ಹೇಳಿದ್ರೆ ತಲೆ 1000 ಹೋಳಾಗತ್ತೆ ಅಂತ. ಯಾಕೆ ಅಂದರೆ ಸುಧನ್ವರಿಗೆ ಸ್ವಲ್ಪ ಒಳಗಿನಿಂದ ಹೆದರಿಕೆ. ವಿರೋಚನ ಮಗನ ಪರವಾಗಿ ಇವರು ಡಿಸಿಷನ್ ಕೊಡ್ಬೋದು, ಸಾಧ್ಯತೆ ಇದೆ. ಈ ಭಯದಿಂದ ಈ ರೀತಿಯಾದ ಮಾತನ್ನು ಹೇಳ್ತಾರೆ. ಕೂಡಲೇ ಪ್ರಹ್ಲಾದ ಕಶ್ಯಪರ ಹತ್ರ ಹೋಗಿ ಒಂದಿಷ್ಟೆಲ್ಲ ಮಾತುಕತೆ ಆಡ್ಕೊಂಬಂದು ಹೇಳ್ತಾರೆ, ಇಲ್ಲ, ನಾನು ಖಂಡಿತ ನಿಜವನ್ನೇ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರಲ್ಲಿ ಸುಧನ್ವನೇ ಶ್ರೇಷ್ಠ, ಹಾಗೆ ನಮ್ಮ ಮತ್ತು ಅಂಗಿರಸರ ನಡುವೆ ಅಂಗಿರಸರೇ ಶ್ರೇಷ್ಠ ಅಂತಾನೆ. ಪ್ರಹ್ಲಾದ ನಿಜವಾಗಿಯೂ ಹೇಳಬೇಕು ಅಂದರೆ ಅಂಥ ಭಗವದ್ಭಕ್ತ, ಜೊತೆಗೆ ಶಂಕುಕರ್ಣ ಅನ್ನುವಂಥ ಒಬ್ಬ ದೇವತೆಯ ಅವತಾರ. ಆದರೆ ಪ್ರಹ್ಲಾದ ಹೇಳ್ತಾನೆ, ಸಾಧನೆಯಲ್ಲಿ ನನ್ನ ಅಂಗಿರಸರ ನಡುವೆ ಅಂಗಿರಸರು ಶ್ರೇಷ್ಠ, ನಮ್ಮ ಮಕ್ಕಳಾದ ಸುಧನ್ವ ಮತ್ತು ವಿರೋಚನರಲ್ಲಿ ಸುಧನ್ವನೇ ಶ್ರೇಷ್ಠ ಅಂತ ಪ್ರಹ್ಲಾದ ಈ ರೀತಿಯಾದ ತೀರ್ಮಾನವನ್ನು ಕೊಡ್ತಾನೆ. ಇದನ್ನು ಕೇಳಿ ಸುಧನ್ವನಿಗೆ ಸಂತೋಷ ಆಗುತ್ತೆ, ಅವನು ಮದುವೆ ಮಾಡ್ಕೋತಾನೆ ಅನ್ನೋದು ಮುಂದೆ. ಈ ಚರಿತ್ರೆಯಿಂದ ನಮಗೆ ಗೊತ್ತಾಗುವಂತಹದ್ದು ವಿಶೇಷವಾಗಿ ಅಂಗಿರಸರು ತಪಸ್ಸಿನಿಂದ ಎಷ್ಟು ಶ್ರೇಷ್ಠರಾಗಿದ್ದಾರೆ ಅನ್ನುವಂಥದ್ದು. ಇದಾದ ಮೇಲೆ ಇನ್ನೊಂದು ಚರಿತ್ರೆ, ಅಗ್ನಿಯಾದಂತಹ ಕಥೆ. ಒಂದು ಸಲಿ ಅಂಗಿರಸರಿಗೆ ತಪಶಕ್ತಿಯಿಂದ ವಿಶೇಷವಾದ ಕಾಂತಿ ಬಂದಿದೆ. ಭಾರೀ ಬೆಳಕನ್ನು ಬೀರ್ತಾ ಇದ್ದಾರೆ. ಎಷ್ಟು ಸುತ್ತಮುತ್ತಲೂ ಸ್ವಲ್ಪ ಜಾಗಕ್ಕಲ್ಲ, ಬೇರೆ ಬೇರೆ ಲೋಕವನ್ನು ಮುಟ್ಟುವಷ್ಟು ಬೆಳಕು ಕಾಣಿಸ್ತಾ ಇದೆ. ವಿಪರೀತವಾದ ಕಾಂತಿ ಅವರಿಂದ ಬರ್ತಾ ಇದೆ. ಜನಗಳೆಲ್ಲ, ಓ, ಅಂಗಿರಸರು ಭಾರೀ ಕಾಂತಿಯುಕ್ತರಾಗಿದ್ದಾರೆ, ಅಗ್ನಿನೂ ಇವ್ರ ಮುಂದೆ ಏನೂ ಅಲ್ಲ ಅಂತ ಮಾತು ಶುರು ಮಾಡಿದ್ರು. ಈ ಮಾತು ಎಲ್ಲಿವರೆಗೂ ಹೋಯಿತು ಅಂದರೆ ದೇವತೆಗಳೂ ಇಂಥ ಮಾತುಗಳನ್ನು ಆಡ್ತಾ ಆಡ್ತಾ ಅಗ್ನಿ ಕಿವಿಗೆ ಮುಟ್ಟಿಸ್ಬಿಟ್ರು. ಯಾವಾಗ ಅಗ್ನಿಗೆ ಇಂಥ ಮಾತು ಕಿವಿಗೆ ಬಿತ್ತೋ, ನನಗೆ ಅವಮಾನ ಆಗ್ತಾ ಇದೆ, ದೇವತ ಲೋಕದಲ್ಲೇ
ದೇವತೆಗಳೇ ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ನಾನು ಇಲ್ಲಿರಲ್ಲ ಅಂತ ಹೇಳಿ ಯಾರಿಗೂ ಕೇಳದೆ ಯಾವುದೋ ಒಂದು ಕಾಡಿನಲ್ಲಿ ಹೋಗಿ ಬಚ್ಚಿಟ್ಕೊಂಡು ಬಿಟ್ಟಿದ್ದಾನೆ. ಎಲ್ಲೂ ಇನ್ನು ಮೇಲೆ ಅಗ್ನಿ ಅನ್ನೋ ಹೆಸರು ಕೇಳಬಾರ್ದು, ಅಗ್ನಿ ಇಲ್ಲದೆ ಎಲ್ರಿಗೂ ಏನಾಗತ್ತೆ ಅಂತ ಅರ್ಥ ಆಗಬೇಕು ಅಂತ. ಹೀಗಾಗ್ತಾ ಇದ್ದಂತೆ ಲೋಕದಲ್ಲೆಲ್ಲ ಅಗ್ನಿ ಒಬ್ಬ ಇಲ್ಲ ಅಂದರೆ ಅಡಿಗೆ ಆಗೋದಾಗಲಿ, ನಮ್ಮ ದೇಹಕ್ಕೊಂದು ಶಾಖ ಆಗಲಿ, ಯಾವ್ಯಾವ ಕೆಲಸವೂ ಕೂಡ ಆಗೋದಿಲ್ಲ, ಬದುಕಿರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಗ್ನಿಯ ಅವಶ್ಯಕತೆ ಬಹಳ ಇದೆ. ಆದರೆ ಅಗ್ನಿ ಮುನಿಸಿಕೊಂಡು ಹೋಗಿದ್ದಾನೆ, ಏನು ಮಾಡೋದು? ಕೂಡಲೇ ಇದೆಲ್ಲ ಆಗಿದ್ದು ಅಂಗಿರಸರ ಕಾಂತಿಯಿಂದ. ಅಂಗಿರಸರೇ ಏನಾರು ಮಾಡಬೇಕು ಅಂತ ಅಂಗಿರಸರು ಬ್ರಹ್ಮನ ಆದೇಶದಂತೆ ಕೆಲಕಾಲ ಅಗ್ನಿಯ ಪದವಿಯಲ್ಲಿದ್ದು ಅಗ್ನಿಯ ಕೆಲಸವನ್ನು ಮಾಡಿದ್ರು. ನೋಡಿ ಎಂಥ ಸಾಮರ್ಥ್ಯ ಇರಬೇಕು ನೋಡಿ. ಅಗ್ನಿಯಂತಹ ಒಬ್ಬ ದೇವಶ್ರೇಷ್ಠನ ಪದವಿಯಲ್ಲಿ ಕೂತು, ಸಾಮಾನ್ಯವಾಗಿ ಒಬ್ಬ ದೇವತೆಗಳಾಗಲಿ ಋಷಿಗಳಾಗಲಿ ದೇವತೆಗಳ ಪದವಿಗೆ ಕೂಡೋದಿಲ್ಲ. ಆದರೆ ಬ್ರಹ್ಮದೇವರ ಆದೇಶ ಇದೆ, ಲೋಕ ನಡಿಬೇಕಾಗಿದೆ, ಪದವಿಯಲ್ಲಿ ಕೂತರೋ ಇಲ್ಲವೋ ಆದರೆ ಅಗ್ನಿಯ ಕೆಲಸವನ್ನಂತೂ ಮಾಡ್ತಾ ಇದ್ದಾರೆ. ಕೆಲಕಾಲ ಅಗ್ನಿಯ ಕೆಲಸವನ್ನು ತಾವು ಮಾಡಿ ನಂತರ ಅಗ್ನಿ ಇದ್ದ ಕಾಡಿಗೆ ಹೋದರು. ಕಾಡಿಗೆ ಹೋಗಿ ಅಲ್ಲಿ ಅಗ್ನಿಯನ್ನು ಪ್ರಾರ್ಥನೆ ಮಾಡ್ತಾರೆ, ದಯಮಾಡಿ ಕ್ಷಮೆ ಮಾಡಿರಿ, ನನ್ನಿಂದ ನಿಮಗೆ ಈ ಥರದ ಅವಮಾನಾದಿಗಳಾಗಿರ್ಬೋದು, ಆದರೆ ಇನ್ಮೇಲೆ ನಾನು ನಿಮ್ಮ ಮಗ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತೀನಿ. ನೀವು ಒಪ್ಕೊಂಡ್ರೆ ನಾನು ನಿಮ್ಮ ಮಗ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತೀನಿ, ಅದರಿಂದ ನಿಮಗೆ ಇನ್ನೂ ಕೀರ್ತಿ. ನಿಮ್ಮ ಮಗನಾದ ನನಗೆ ಇಷ್ಟು ಕಾಂತಿ ಇದೆ, ಶಕ್ತಿ ಇದೆ ಅಂದರೆ ನಮ್ಮ ತಂದೆಯಾದ ನಿಮಗಿನ್ನೆಷ್ಟು ಶಕ್ತಿ ಇರಬೇಕು ಅಂತ ಲೋಕದಲ್ಲಿ ಪ್ರಚಾರ ಆಗತ್ತೆ. ಹಾಗಾಗಿ ದಯಮಾಡಿ ಮುನಿಸನ್ನು ಕಡಿಮೆ ಮಾಡಿಕೊಂಡು ನೀವು ಕೆಲಸಕ್ಕೆ ಮರಳಿ ಬರಬೇಕು ಅಂತ ಅಂಗಿರಸರು ಪ್ರಾರ್ಥನೆ ಮಾಡಿದ ಮೇಲೆ ಆಯಿತು ಅಂತ ಅಂಗಿರಸರನ್ನು ತನ್ನ ಮಗನಾಗಿ ಒಪ್ಪಿಕೊಂಡು ಅಗ್ನಿ ಹೊರಗೆ ಬಂದ. ಅವತ್ತಿನಿಂದ ಅಗ್ನಿಯನ್ನು ಅಂಗಿರಸ ಅಂತ ಕರೀತಾರೆ, ಅಂಗಿರಸರನ್ನು ಅಗ್ನಿಯ ಪುತ್ರ ಅಂತ ಕರೀತಾರೆ. ಇಲ್ಲಿ 2-3 ಥರದ ವ್ಯವಹಾರಗಳನ್ನು ನಾವು ಪುರಾಣಗಳಲ್ಲಿ ವೇದಗಳಲ್ಲಿ ಕೂಡ ಕೇಳಬಹುದು. ವೇದದಲ್ಲಿ ಇಂಥ ಅನೇಕ ಮಾತುಗಳು ಬರುತ್ತೆ. ಅಗ್ನಿಯೇ ಅಂಗಿರಸರ ಮಗ ಅಂತ ಬರುತ್ತೆ, ಅಂಗಿರಸರು ಅಗ್ನಿಯ ಮಗ ಅಂತ ಬರುತ್ತೆ, ಈ ಥರದ ಅನೇಕ ಮಾತುಗಳು ಬರುತ್ತೆ. ಇಲ್ಲಿ ಒಂದಕ್ಕೆ ನಮಗೆ ಸ್ಪಷ್ಟನೆ ಸಿಕ್ತು, ಏನು? ಅಂಗಿರಸರೇ ಮಾತಾಡಿಕೊಂಡು ಒಪ್ಪಿಕೊಂಡ್ರು, ಆದ್ದರಿಂದ ಅಗ್ನಿಯ ಮಗ ಅಂಗಿರಸರು ಅಂತ. ಆದರೆ ಅಂಗಿರಸರ ಮಗ ಅಗ್ನಿ ಅನ್ನೋ ವ್ಯವಹಾರ ಹೇಗೆ ಅಂತಂದರೆ ಪುರಾಣಗಳನ್ನೇ ನೋಡಿದಾಗ ನಮಗೆ ಇದಕ್ಕೊಂದು ಸ್ಪಷ್ಟನೆ ಸಿಗತ್ತೆ. ಈ ಅಂಗಿರಸರ ಮಗರಾದಂತಹ ಬೃಹಸ್ಪತ್ಯಾಚಾರ್ಯರ ಮಗ ಒಬ್ಬರು ಅಗ್ನಿಯ ಪದವಿಯನ್ನು ಮುಂದೆ ಕೂಡೋರಿದ್ದಾರೆ. ಹಾಗಾಗಿ ಅಂಗಿರಸರ ಮಗ ಅಗ್ನಿ ಅನ್ನೋದಕ್ಕೆ ಅವರ ಸಂತತಿಯಲ್ಲಿ ಬಂದವನೊಬ್ಬ ಅಗ್ನಿಯ ಕೆಲಸವನ್ನು ಮಾಡಿದ್ದಾನೆ ಅನ್ನೋ ಅರ್ಥದಲ್ಲಿ ಇಂಥ ವ್ಯವಹಾರವನ್ನು ನಾವು ವೇದಗಳಲ್ಲಿ ಕಾಣಬಹುದಾಗಿದೆ. ಹೀಗೆ ದೇವಾನುದೇವತೆಗಳ ಜೊತೆಯಾಗಿ ಅವರುಗಳು ಮಾಡುವಂತಹ ಕೆಲಸವನ್ನು ಅಗ್ನಿ ಮೊದಲಾದಂತಹ ದೇವತೆಗಳು ಮೆಚ್ಚುವಂತೆ ಅಂಗಿರಸರು ಮಾಡಿ ತೋರಿಸ್ತಾ ಇದ್ದಾರೆ. ಇದೇ ಅಂಗಿರಸರ ಇನ್ನೊಂದು ವಿಚಿತ್ರವಾದ ಕಥೆಯನ್ನು ನಾವು ಕೇಳ್ಬೋದು. ಒಮ್ಮೆ ಅಂಗಿರಸರು ತಪಸ್ಸು ಮಾಡಲಿಕ್ಕೆ ಕೂತ್ಕೊಂಡ್ರು. ಯಾಕೆ ತಪಸ್ಸು ಮಾಡ್ತಾ ಇದ್ದಾರೆ ಇದು ಎಲ್ರಿಗೂ ಗೊತ್ತಿಲ್ಲ, ದೇವತೆಗಳಿಗೂ ಕೂಡ ಸ್ವಲ್ಪ ಕಾಲ ಕಳೆದ ಮೇಲೆ ಗೊತ್ತಾಯಿತು. ಅಂಗಿರಸರು ತಪಸ್ಸು ಕೂತ್ಕೊಂಡಿದ್ದಾರೆ. ಏನಂತ? ನನಗೆ ಇಂದ್ರನಂಥ ಮಗ ಬೇಕು. ಈ ಥರದ ಕಥೆಯನ್ನು ನಾವು ಅಲ್ಲಲ್ಲಿ ಕೇಳ್ತೀವಿ. ದೇವರಂಥ ಮಗ ಬೇಕು, ದೇವರಂಥ ಮಗ ಅಂತ ಯಾರೂ ಇರಲ್ಲ, ದೇವರೇ ಮಗನಾಗಿ ಬರ್ತೀನಿ ಅಂತ ಈ ಥರ ಬೇರೆ ಬೇರೆಯವರ ಕಥೆಯನ್ನು ಕೇಳ್ತೀವಿ. ಹಾಗೆ ಇಲ್ಲೂ ಕೂಡ ಅಂಗಿರಸರು ತಪಸ್ಸು ಮಾಡ್ತಾ ಇದ್ದಾರೆ, ನನಗೆ ಇಂದ್ರನಂಥ ಮಗ ಬೇಕು. ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಇಂದ್ರ ಓಡ್ಕೊಂಬಂದ. ಯಾಕೆ? ಇವರು ತಪಸ್ಸು ಮಾಡೋದಕ್ಕೆ ಯಾರೋ ಬ್ರಹ್ಮದೇವರೋ ದೇವರೋ ಎದುರಿಗೆ ಬಂದು ನಿನಗೆ ಇಂದ್ರನಂಥ ಮಗ ಹುಟ್ಟಲಿ ಅಂತ ವರ ಕೊಟ್ಟರೆ ನನಗೆ ಸಮಾನನಾದ ಇನ್ನೊಬ್ಬ ವ್ಯಕ್ತಿ ಬಂದು ಬಿಡ್ತಾನೆ, ಆಮೇಲೆ ನನ್ನ ಪದವಿ ನನಗೆ ಉಳಿಯೋದಿಲ್ಲ. ಈ ಭಯದಿಂದ ಇಂದ್ರ ಓಡಿ ಬಂದವನೇ ತಾನೇ ಎದುರಿಗೆ ಬಂದು ನಿಂತು ಹೇಳಿದ, ನೋಡಿ ಸ್ವಾಮಿ, ದಯವಿಟ್ಟು ನಿಮ್ಮ ತಪಸ್ಸನ್ನು ನಿಲ್ಲಿಸಿ, ನಿಮಗೆ ಇಂದ್ರನ ಥರದ ಮಗ ಬೇಕು ಅಂತ ಇದೆ ಅಲ್ವಾ, ಬೇಡ, ಇಂದ್ರನೇ ಮಗನಾಗಿ ಬಂದುಬಿಡ್ತಾನೆ ಅಂತ ತಾನಾಗಿ ವರ ಕೊಟ್ಟು ಅಂಗಿರಸರ ಮಗನಾಗಿ ಇಂದ್ರ ಬರ್ತಾನೆ. ಇದು ಸಾಮಾನ್ಯ ಯಾವ ಪುರಾಣಗಳಲ್ಲಿಯೂ ಕೂಡ ಇಂಥ ಉಲ್ಲೇಖವನ್ನು ನಾವು ಕೇಳೋದಿಲ್ಲ. ಇದು ವೇದದಲ್ಲಿ ಬರುವಂಥ ಕಥೆ. ಋಗ್ವೇದದ 1ನೇ ಮಂಡಲದ 51ನೇ ಸೂಕ್ತದಲ್ಲಿ ಈ ಕಥೆ ಬರುತ್ತೆ. ಈ 51ನೇ ಸೂಕ್ತ ಅನ್ನೋದು ಸವ್ಯ ಅನ್ನುವ ಋಷಿ ಕಂಡುಹಿಡಿದಿದ್ದು. ಯಾರ ಸವ್ಯ ಅಂದರೆ ಇಂದ್ರನೇ ಸವ್ಯ. ಸವ್ಯ ಅನ್ನುವ ಹೆಸರಿನಿಂದ ಇಂದ್ರ ಅಂಗಿರಸರ ಮಗನಾಗಿ ಅವತಾರ ಮಾಡಿದ್ದಾನೆ. ಅವತಾರ ಮಾಡೋದು ಮಾತ್ರ ಅಲ್ಲದೆ ತಮ್ಮ ತಂದೆಯ ಅನೇಕ ಬೇರೆ ಬೇರೆ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಋಷಿಗಳಾಗಿ ವೇದ ಹೆಂಗೆ ಕಂಡಿಡಿದ್ರು
ಅದರಂತೆ ಇಂದ್ರನು ಕೂಡ ಸವ್ಯ ಅನ್ನುವ ಹೆಸರಿನಿಂದ ಅನೇಕ ವೇದ ಮಂತ್ರಗಳನ್ನು ಕಂಡುಕೊಳ್ತಾ ಇದ್ದಾನೆ. ಹೀಗೆ ಈ ಅಂಗಿರಸರ ವಂಶದಲ್ಲಿ ಬರುವಂಥವರು ಈಗಾಗಲೇ ಸಾಕಷ್ಟು ಜನರನ್ನು ನಾವು ನೋಡಿದ್ದಾಯಿತು. ಋಭುಗಳಾಗಿರ್ಬೋದು, ಹಿರಣ್ಯಸ್ತೂಪ ಆಗಿರ್ಬೋದು, ಸವ್ಯ ಅನ್ನೋರಾಗಿರ್ಬೋದು, ಇಂತಹ ಅನೇಕ ಋಷಿಗಳು ಈ ಅಂಗಿರಸರ ವಂಶದಲ್ಲಿ ಬಂದಂಥವರು. ಇವರೆಲ್ಲರೂ ಕೂಡ ವೇದದ್ರಷ್ಟಾರರು. ಮಕ್ಕಳು ಇಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ತಂದೆ ಎಷ್ಟು ದೊಡ್ಡವನು ಅಂತ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಹೀಗೆ ಅಂಗಿರಸರ ಅನೇಕ ಚರಿತ್ರೆಗಳನ್ನು ನಾವು ಮಹಾಭಾರತ, ವೇದ, ರಾಮಾಯಣ, ಭಾಗವತ ಇತ್ಯಾದಿ ಅನೇಕ